ಕೊಪ್ಪಳಕ್ಕೆ ಅಂಟಿದ ಮಾಲಿನ್ಯದ ಶಾಪ, ಕಾರ್ಖಾನೆಗಳ ಹೊಗೆಗೆ ಬಲಿಯಾಗ್ತಿದೆಯೇ ಕೃಷಿ ಭೂಮಿ? ವೀಕ್ಷಕರೇ ನಮಸ್ಕಾರ. ಕೊಪ್ಪಳ ಅಂದರೆ ನೆನಪಾಗೋದು ಗವಿಸಿದ್ದೇಶ್ವರ ಅಜ್ಜನವರು ಮತ್ತು ಫಲವತ್ತಾದ ಕೃಷಿ ಭೂಮಿ. ಆದರೆ ಇಂದು ಕೊಪ್ಪಳದ ಆಕಾಶ ನೀಲಿಯಾಗಿ ಉಳಿದಿಲ್ಲ ಅನ್ನೋದೇ ದುರ್ದೈವ. ಕಾರ್ಖಾನೆಗಳ ಕಪ್ಪು ಹೊಗೆಯಿಂದ ತುಂಬಿ ಹೋಗಿದೆ ಈ ಕೊಪ್ಪಳ. ರಾಸಾಯನಿಕಯುಕ್ತ ಗಾಳಿ, ವಿಷಪೂರಿತ ನೀರು, ಇದು ಜಿಲ್ಲೆಯ ಇಂದಿನ ವಾಸ್ತವ. ಸರ್ಕಾರದ ನಿಯಮಗಳು ಕಾಗದಕ್ಕೆ ಮಾತ್ರ ಸೀಮಿತವೇ? ಕೊಪ್ಪಳದ ಜನರ ಆರೋಗ್ಯಕ್ಕೆ ಬೆಲೆ ಇಲ್ಲವೇ ಅನ್ನುವ ಪ್ರಶ್ನೆಗಳು ಪ್ರತಿಯೊಬ್ಬ ಸಾರ್ವಜನಿಕರು ಕೇಳುತ್ತಿದ್ದಾರೆ. ಬಳ್ಳಾರಿ ಮತ್ತು ಹೊಸಪೇಟೆಯ ಮಾದರಿಯಲ್ಲೇ ಕೊಪ್ಪಳದಲ್ಲೂ ಬೃಹತ್ ಉಕ್ಕಿನ ಕಾರ್ಖಾನೆಗಳು ತಲೆ ಎತ್ತಿವೆ. ಆದರೆ ಇವು ಉದ್ಯೋಗ ನೀಡುವುದಕ್ಕಿಂತ ಹೆಚ್ಚಾಗಿ ರೋಗಗಳನ್ನು ಹಂಚುತ್ತಿವೆ ಎಂಬುದು ಜನರ ಆರೋಪ ಹಾಗೂ ಆಕ್ರೋಶ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ಪ್ರತಿ ಕಾರ್ಖಾನೆಗೂ ಆನ್ಲೈನ್ ಮಾನಿಟರಿಂಗ್ ಇರಬೇಕು. ಆದರೆ ಕೊಪ್ಪಳದ ಹಲವು ಕಾರ್ಖಾನೆಗಳು ರಾತ್ರಿ ವೇಳೆ ತಮ್ಮ ಫಿಲ್ಟರ್ಗಳನ್ನು ಆಫ್ ಮಾಡಿ ನೇರವಾಗಿ ವಿಷಕಾರಿ ಹೊಗೆಯನ್ನು ಹೊರಬಿಡುತ್ತಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಸ್ಥಳೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರಾ? ಬೇರೆ ಜಿಲ್ಲೆಗಳಲ್ಲಿ ಇರುವ ಬಿಗಿ ನಿಯಮಗಳು ಇಲ್ಲಿ ಏಕೆ ಅನ್ವಯಿಸವಾಗುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ನಮ್ಮ ನೆಲ, ನಮ್ಮ ನೀರು, ನಮ್ಮ ಗಾಳಿಯನ್ನು ಉಳಿಸಿಕೊಳ್ಳೋದು ನಮ್ಮ ಹಕ್ಕು. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ನಾವು ಹಸಿರು ನ್ಯಾಯಪೀಠದ ಮೊರೆ ಹೋಗಬೇಕಾಗುತ್ತದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸ್ಥಾಪಿತವಾಗಿರುವ ಬೃಹತ್ ಕಾರ್ಖಾನೆಗಳು ಪರಿಸರ ನಿಯಮಗಳನ್ನು ಗಾಳಿಗೆ ತೂರಿ ರಾತ್ರಿ ವೇಳೆ ವಿಷಕಾರಿ ಹೊಗೆ ಮತ್ತು ರಾಸಾಯನಿಕಗಳನ್ನು ಹೊರಬಿಡುತ್ತಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರೂ ಸಹ ಇದರಿಂದ ಕೃಷಿ ಭೂಮಿ ನಾಶವಾಗುತ್ತಿದ್ದು ಸಾರ್ವಜನಿಕರಲ್ಲಿ ಉಸಿರಾಟದ ತೊಂದರೆ ಸಹ ಕಾಣುತ್ತಿರುವುದು ಅತಿ ಸಹಜವಾಗುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತವು ಕೂಡಲೇ ಒಂದು ವಿಶೇಷ ತಂಡವನ್ನು ರಚಿಸಿ ಈ ಕೆಳಗಿನ ಕ್ರಮಗಳನ್ನು ಏಕೆ ಕೈಗೊಳ್ಳಬಾರದು ಎಂದು ಸಂತ್ರಸ್ತರು ಪ್ರಶ್ನಿಸುತ್ತಿದ್ದಾರೆ. ಕಾರ್ಖಾನೆಗಳ ಚಿಮಣಿಗಳಿಗೆ ಅಳವಡಿಸಿರುವ ಮಾಲಿನ್ಯ ತಡೆ ಯಂತ್ರಗಳ ತಪಾಸಣೆ, ರಾಸಾಯನಿಕಯುಕ್ತ ನೀರನ್ನು ಹೊರಬಿಡುತ್ತಿರುವ ಕಾರ್ಖಾನೆಗಳ ಮೇಲೆ ಕಾನೂನು ಕ್ರಮ, 24 ಗಂಟೆಗಳ ಆನ್ಲೈನ್ ಮಾಲಿನ್ಯ ಮಾಪನ ಕೇಂದ್ರಗಳ ಸ್ಥಾಪನೆ. ಮುಂದಿನ ದಿನಮಾನಗಳಲ್ಲಿ ಬಹುಶಃ ಜಿಲ್ಲಾಡಳಿತವು ರೈತರಿಗೆ ಹಾಗೂ ಸಂತ್ರಸ್ತರಿಗೆ ಸ್ಪಂದಿಸುವುದಿಲ್ಲ ಎನ್ನುವ ಆತಂಕ ಕೂಡ ಇಲ್ಲಿ ಸಾರ್ವಜನಿಕರು ಹೊರಹಾಕುತ್ತಿದ್ದಾರೆ.